ಮೀನರಾಶಿ. ಮೀನರಾಶಿ ಅಧಿಪತಿ ಬಂದು ನಿಮ್ಗೆ ಗುರುಗ್ರಹನೇ ಆಗಿರುತ್ತಾನೆ. ಮೀನರಾಶಿಯಲ್ಲಿ ಇನ್ನ ಪೂರ್ವಭಾದ್ರ ನಕ್ಷತ್ರ. ಪೂರ್ವಭಾದ್ರ ನಕ್ಷತ್ರ 4ನೇ ಪಾದ ಇದರಲ್ಲಿರುತ್ತೆ. ಈ ಪೂರ್ವಭಾದ್ರಕ್ಕೆ ನಕ್ಷತ್ರಕ್ಕೆ ಅಧಿಪತಿ ಬಂದು ಗುರುಗ್ರಹನೇ ಆಗಿರ್ತಾನೆ. ಇದು ಯಾವ ಅಕ್ಷರಪ್ಪ ಇರುತ್ತೆ ಅಂತಂದ್ರೆ ಇದು ಬಂದು ಮನುಷ್ಯ ಗಣ ಆಗಿರುತ್ತೆ. ಅಕ್ಷರ ಬಂದು ದಿ ಅನ್ನೋ ಅಕ್ಷರ ಇದರಲ್ಲಿ ಇರುತ್ತೆ. ಪೂರ್ವಭಾದ್ರದ ನಕ್ಷತ್ರದವರು ಯಾವ ನಕ್ಷತ್ರದಲ್ಲಿ ಅತಿ ಹೆಚ್ಚು ಕೆಲಸ ಕಾರ್ಯನ ಮಾಡ್ಬೇಕು ಅಂದ್ರೆ ಪುಷ್ಯ, ಅನುರಾಧ, ಉತ್ತರಾಭಾದ್ರ ನಕ್ಷತ್ರ, ಕೃತಿಕಾ, ಉತ್ತರಾಷಾಢ ನಕ್ಷತ್ರದಲ್ಲಿ ಅತಿ ಹೆಚ್ಚು ಕೆಲಸ ಕಾರ್ಯನ ಮಾಡಿ ಇದ್ರಲ್ಲಿ ಅತಿ ಹೆಚ್ಚು ಯಾವುದೇ ಒಂದು ವಸ್ತು ಖರೀದಿಯನ್ನು ಮಾಡುವಂಥದ್ದು, ಇದ್ರಲ್ಲಿ ಏನಾದ್ರೂ ತರೋವಂಥದ್ದು, ಹೊಸ ಕೆಲ್ಸನ ಸ್ಟಾರ್ಟ್ ಮಾಡೋವಂಥದ್ದು ಮಾಡಿದ್ರೆ ಪೂರ್ವಭಾದ್ರ ನಕ್ಷತ್ರದವರು ಅತಿ ಹೆಚ್ಚು ಶುಭ ಫಲವನ್ನ ಕಾಣ್ತೀರಾ. ಅತಿ ಹೆಚ್ಚು ಉತ್ತಮ ಮಟ್ಟದ್ದು ಒಳ್ಳೆ ವಸ್ತುಗಳು ಸಿಗುವಂಥದ್ದು, ನೀವೇನೇ ಕೆಲಸ ಕಾರ್ಯಗಳು ಇದ್ರಲ್ಲಿ ಅನ್ಕೊಂಡ್ ಮಾಡಿದ್ರೆ ಅದು ಯಶಸ್ಸಾಗುವಂಥದ್ದು ಆಗತ್ತೆ. ನೀವು ಈ ಪೂರ್ವಭಾದ್ರ ನಕ್ಷತ್ರಾಧಿಪತಿ ಗುರುಗ್ರಹ ಬಂದು 6, 8, 12ನೇ ಮನೆಯಲ್ಲಿದ್ರೆ ಏನಪ್ಪಾ ಪರಿಹಾರ ಮಾಡ್ಕೊಬೇಕು ಅಂದ್ರೆ ಆದಷ್ಟು ಗುರುಗ್ರಹನ ಆರಾಧನೆ ಮಾಡಿ, ಒಂದು ದಕ್ಷಿಣಾಮೂರ್ತಿಯನ್ನ ಆರಾಧನೆ ಮಾಡುವಂಥದ್ದು, ಒಂದು ಗುರು ರಾಘವೇಂದ್ರ ಸ್ವಾಮಿನ ಆರಾಧನೆ ಮಾಡುವಂಥದ್ದು, ಒಂದು ಸಾಯಿಬಾಬನ್ನ, ನಿಮ್ ಇಚ್ಛೆಗೆ ನಿಮ್ಗೆ ಯಾವ ದೇವ್ರ ಮೇಲೆ ಇಷ್ಟ ಅಂತ ಇರುತ್ತೋ ನಿಮ್ಗೆ ಇಷ್ಟವಾದಂತ ದೇವ್ರನ್ನ ಆರಾಧನೆ ಮಾಡ್ತಾ ಬನ್ನಿ. ಇಲ್ಲಿ ಹೋಗಿ ಯಥೇಚ್ಛವಾಗಿ ಕಡ್ಲೆಕಾಳನ್ನ ದಾನ ಮಾಡುವಂಥದ್ದು, ಒಂದು ಅರಶಿನ ದಾನ ಮಾಡುವಂಥದ್ದು ಮಾಡಿದಾಗ ನಿಮ್ಗೆ ಇದರಿಂದ ಆಗಂತ ತೊಂದರೆ ಏನ್ ನೆಗೆಟಿವ್ ಇರುತ್ತೆ ಅದು ಕಡಿಮೆ ಆಗ್ತಾ ಬರುತ್ತೆ ಅಂತಾನೆ ಹೇಳ್ಬೋದು. ಇನ್ನ ನೀವು ಆದಷ್ಟು ಏನಪ್ಪಾ ಮಾಡ್ಬೇಕು ಅಂತಂದ್ರೆ ತುಂಬಾ ಪ್ರತಿ ಗುರುವಾರ ನಿಮ್ಗೆ ಏನಾದ್ರೂ 6, 8, 12ನೇ ಮನೆಯಲ್ಲಿದ್ರು ದಶಾಭುಕ್ತಿ ಏನಾದ್ರೂ ನಡೀತಾ ಇದ್ರೆ ಅಂದ್ರೆ ಸಾಧ್ಯವಾದ್ರೆ ತಿಂಗಳಿಗೊಂದು ಗುರುವಾರ ಉಪವಾಸ ಇರೋದು ತುಂಬಾ ಉತ್ತಮ ಅಂತಾನೆ ಹೇಳ್ತೀನಿ. ಯಾಕೆಂದ್ರೆ ಆರೋಗ್ಯದ ಬಗ್ಗೆ ನಿಮ್ಗೆ ಗಮನ ಇರ್ಬೇಕಾಗತ್ತೆ. ಗುರುಗ್ರಹ ಕೆಟ್ಟಾಗ ಆರೋಗ್ಯದ ಬಗ್ಗೆ ಗಮನ ಕೊಡ್ಬೇಕಾಗತ್ತೆ. ಇದಿಷ್ಟು ನೀವು ಮಾಡ್ಕೋಬೇಕಾದಂತ ಪರಿಹಾರ. ಮತ್ತೆ ಯಾವ ನಕ್ಷತ್ರದಲ್ಲಿ ಒಳ್ಳೆ ಕೆಲಸ ಮಾಡ್ಬೇಕು ಅನ್ನೋದ್ ನಾ ಹೇಳಿದೀನಿ. ಇನ್ನ ಮುಂದಿನ ನಕ್ಷತ್ರ ಮೀನ ರಾಶಿಯಲ್ಲಿ ಮುಂದಿನ ನಕ್ಷತ್ರ ಉತ್ತರಾಭಾದ್ರ ನಕ್ಷತ್ರ. ಮೀನ ರಾಶಿಯಲ್ಲಿ ಉತ್ತರಾಭಾದ್ರ ನಕ್ಷತ್ರ. ಈ ಉತ್ತರಾಭಾದ್ರ ನಕ್ಷತ್ರಕ್ಕೆ ಅಧಿಪತಿ ಬಂದು ಶನಿ ಗ್ರಹ ಆಗಿರ್ತಾನೆ. ಇದು ಬಂದು ಮನುಷ್ಯ ಗಣನೆ ಆಗಿರುತ್ತೆ. ಇದು 1ರಿಂದ 4ನೇ ಪಾದ ಬಂದು ಮೀನ ರಾಶಿಯಲ್ಲೇ ಇರುತ್ತೆ. ಈ ಉತ್ತರಾಭಾದ್ರ ನಕ್ಷತ್ರಕ್ಕೆ ಯಾವ್ಯಾವ ಅಕ್ಷರಗಳಪ್ಪ ಇರುತ್ತೆ ಅಂದ್ರೆ ದು ಮತ್ತೆ ಖ ಮತ್ತೆ ಝ ಮತ್ತೆ ಧ ಇರುತ್ತೆ. ನೀವು ಏನಪ್ಪಾ ಮಾಡ್ಬೇಕು, ಯಾವ ನಕ್ಷತ್ರದಲ್ಲಿ ಕೆಲಸ ಕಾರ್ಯಗಳನ್ನ ಮಾಡ್ಬೇಕು ಉತ್ತರಾಭಾದ್ರ ನಕ್ಷತ್ರದವರು ಅಂತಂದ್ರೆ ಆದಷ್ಟು ನೀವು ರೇವತಿ, ಜ್ಯೇಷ್ಠ, ಆಶ್ಲೇಷ ನಕ್ಷತ್ರದಲ್ಲಿ ಅತಿ ಹೆಚ್ಚು ಒಳ್ಳೆ ಕೆಲಸ ಕಾರ್ಯಗಳನ್ನ ಮಾಡಿದ್ರೆ ತುಂಬಾ ಒಳ್ಳೇದು. ಇನ್ನ ರೋಹಿಣಿ, ಹಸ್ತ, ಶ್ರವಣ ನಕ್ಷತ್ರ, ಈ ನಕ್ಷತ್ರಗಳಲ್ಲಿ ಅತಿ ಹೆಚ್ಚು ಕೆಲಸ ಕಾರ್ಯ ಮಾಡುವಂಥದ್ದು, ತರುವಂಥದ್ದು, ನೀವು ಕೊಡುವಂಥದ್ದು, ಏನಾದ್ರೂ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡೋವಂಥದ್ದು, ಏನೋ ಒಂದು ಒಳ್ಳೆ ಕೆಲಸ ಸ್ಟಾರ್ಟ್ ಮಾಡ್ಬೇಕು ಅಂತಿರ್ತೀನಿ, ಏನೋ ಒಂದು ಮನೆಯಲ್ಲಿ ಶುಭ ಕಾರ್ಯ ಮಾಡ್ಬೇಕು ಅಂತಿರ್ತೀನಿ. ಪ್ರತಿ ಒಂದನು ಕೂಡ ಈ ನಕ್ಷತ್ರದಲ್ಲಿ ಮಾಡಿದಾಗ ನಿಮ್ ಮನಸ್ಸಿಗೆ ಒಂದು ನೆಮ್ಮದಿ ಕೂಡ ಇರುತ್ತೆ. ಒಂದು ಒಳ್ಳೆ ವಸ್ತು ಕೂಡ ಸಿಗುವಂತದ್ದಾಗತ್ತೆ. ನೀವ್ ಇಷ್ಟಪಟ್ಟಿದ್ದು ಈ ಟೈಮಲ್ಲಿ ನೀವೇನೋ ಒಂದು ತಗೊಳಕ್ ಹೋದ್ರೆ ಅದು ಸಕ್ಸಸ್ ಕೂಡ ಆಗುತ್ತೆ. ಒಂದ್ ಕೆಲ್ಸಕ್ಕೆ ಕೈ ಹಾಕಿದ್ರೆ ಸಕ್ಸಸ್ ಕೂಡ ಆಗುವಂಥದ್ದು ಈ ನಕ್ಷತ್ರದಲ್ಲಿ ಇರುತ್ತೆ ಅಂತಾನೆ ಹೇಳ್ಬೋದು. ಇನ್ನು ಈ ನಕ್ಷತ್ರಾಧಿಪತಿ ಗುರುಗ್ರಹ ಬಂದು ಏನು 6, 8, 12ನೇ ಮನೆಯಲ್ಲಿದ್ದಾಗ ನೀವು ಗುರುಗ್ರಹನ ಆರಾಧನೆ ಮಾಡ್ತಾ ಬನ್ನಿ. ಅಲ್ಲ, ಶನಿ ಗ್ರಹನ ಆರಾಧನೆ ಮಾಡ್ತಾ ಬನ್ನಿ. ನೀವು ಏನ್ ಮಾಡ್ಬೇಕು ಅಂತಂದ್ರೆ ಅತಿ ಹೆಚ್ಚು ಉತ್ತರಾಭಾದ್ರ ನಕ್ಷತ್ರದವರು ಪ್ರತಿ ಶನಿವಾರ ಆಂಜನೇಯನ ದೇವಸ್ಥಾನಕ್ಕೆ ಹೋಗ್ತಾ ಬಂದ್ರೆ ತುಂಬಾ ಒಳ್ಳೇದು. ಆಂಜನೇಯನ್ಗೆ ಅಭಿಷೇಕ ಮಾಡಿಸುವಂಥದ್ದು, ಆಂಜನೇಯನ್ ತುಳಸಿ ಕೊಡುವಂಥದ್ದು, ಸಾಧ್ಯವಾದ್ರೆ ನಿಮ್ಗೆ ಯಾರಿಗಾದ್ರೂ ಓದೋದಕ್ಕೆ ಬರುತ್ತೆ ಅಂದ್ರೆ ಹನುಮಾನ್ ಚಾಲೀಸ್ ಓದುವಂಥದ್ದು ಪ್ರತಿ ಶನಿವಾರ. ಅವಾಗ ನಿಮ್ಗೆ ಏನಪ್ಪಾ ಆಗುತ್ತೆ ಅಂದ್ರೆ ಈ ನಕ್ಷತ್ರದಿಂದ ಆಗುವಂತ ತೊಂದರೆಗಳು ತುಂಬಾ ಕಡಿಮೆ ಆಗುತ್ತೆ. ನಿಮ್ಗೆ ದಶಾ ಭುಕ್ತಿ ನಡೀದಿರೇ ಇರ್ಲಿ ಉತ್ತರಾಭಾದ್ರ ನಕ್ಷತ್ರದವರು ಆದಷ್ಟು ಪರಿಹಾರ ಮಾಡ್ಕೊಂಡ್ರೆ ಒಳ್ಳೇದು. ಯಾಕೆಂದ್ರೆ 6, 8, 12ನೇ ಮನೆಯಲ್ಲಿ ಇದು ಬಂದು 2.5 ವರ್ಷಗಳ ಕಾಲ ಅದೇ ಮನೆಯಲ್ಲಿ ರಾಶಿ ಆಗ್ಲಿ ಲಗ್ನ ಆಗ್ಲಿ 12ನೇ ಮನೆ, 6ನೇ ಮನೆ, 8ನೇ ಮನೆಯಲ್ಲಿದ್ದಾಗ ಇದ್ರ ಪ್ರಭಾವ ಜಾಸ್ತಿ ಇರುತ್ತೆ ಅಂತಾನೆ ಹೇಳ್ಬೋದು. ನೀವು ಪರಿಹಾರ ಮಾಡ್ಕೊಂಡಷ್ಟು ತುಂಬಾ ಉತ್ತಮ ಅಂತಾನೆ ಹೇಳ್ತೀನಿ. ಶನಿ ದೇವ್ರನ್ನ ಆರಾಧನೆ ಮಾಡ್ತಾ ಬನ್ನಿ, ಒಂದ್ ತುಳಸಿ ತಗೊಂಡೋಗಿ ಕೊಡ್ತಾ ಬನ್ನಿ.
ಅವತ್ತಿನ ದಿನನೇ ಆಂಜನೇಯನ್ನು ದರ್ಶನ ಮಾಡ್ತಾ ಬಂದ್ರೆ ನಿಮ್ಗೆ ಇದರಿಂದ ಆಗಂತ ತೊಂದರೆಗಳು ಕಡಿಮೆ ಆಗುತ್ತೆ ಅಂತಾನೆ ಹೇಳ್ಬೋದು. ಕಾಗೆಗಳಿಗೆ ಊಟ ಹಾಕ್ತಾ ಬನ್ನಿ. ಎಳ್ಳಿಂದ ಮಾಡಿದಿರ ಅಂತ ಪದಾರ್ಥನ ತಗೊಂಡು ಒಂದು ಎಳ್ಳುಂಡೆನ ಏನೋ ಮಾಡ್ಕೊಂಡು ಒಂದು ದೇವ್ರಿಗೆ ನೈವೇದ್ಯ ಮಾಡಿಸಿ ಅದನ್ನ ಯಾರಿಗಾದ್ರೂ ಹಂಚೋಂತ ತುಂಬಾ ಒಳ್ಳೇದು. ನೀವು ಯಾರಾದ್ರೂ ಒಂದು ಕಾಲಿಲ್ದೇ ಇರೋರು, ಯಾರ ಒಂದು ಕೈ ಏನೋ ಒಂದು ಹ್ಯಾಂಡಿಕ್ಯಾಪ್ಟ್ ಗಳಿರ್ತಾರೋ ಅಂತವ್ರಿಗೆ ನೀವು ಅತಿ ಹೆಚ್ಚು ಅವ್ರಿಗೊಂದು ಬಟ್ಟೆ ಕೊಡ್ಸೋಂಥದ್ದು, ಒಂದ್ ಚಪ್ಪಲಿ ಕೊಡ್ಸೋಂಥದ್ದು, ಅವ್ರಿಗಿಲ್ಲ ಒತ್ಕೊಳೋದಕ್ಕೆ ಒಂದು ಕಂಬ್ಳಿ ಕೊಡ್ಸೋಂಥದ್ದು ಬಂದಾಗ ಇದ್ರ ಪ್ರಭಾವ ನಿಮ್ಗೆ ಏನ್ ದಶಾಭುಕ್ತಿ 6, 8, 12ನೇ ಮನೆಯಲ್ಲಿ ಇರುತ್ತೋ ಇಲ್ಲ ದಶಾಭುಕ್ತಿ ನಡೀತಾ ಇಲ್ಲ, ನಿಮ್ ರಾಶಿಯಿಂದ ಲಗ್ನದಿಂದ 12ನೇ ಮನೆಯಲ್ಲಿ ಇದ್ದಾನೆ ಅಂದಾಗ ಈ ತರ ಪರಿಹಾರಗಳು ಮಾಡ್ಕೊಂಡ್ರೆ ತುಂಬಾ ಒಳ್ಳೇದು ಅಂತಾನೆ ಹೇಳ್ಬೋದು. ನೀವು ಈ ರೀತಿ ಪರಿಹಾರ ಮಾಡ್ಕೊಂಡಾಗ ಇದರಿಂದ ಆಗೋಂತ ನಿಮ್ಗೆ ಏನ್ ಅಶುಭ ಫಲಗಳು ಕಡಿಮೆ ಆಗ್ತಾ ಬರುತ್ತೆ. ಇದಿಷ್ಟು ಒಂದು ಉತ್ತರಾಭಾದ್ರ ನಕ್ಷತ್ರದ ಪರಿಹಾರಗಳು. ಇನ್ನ ಮುಂದಿನ ನಕ್ಷತ್ರ ಜ್ಯೇಷ್ಠ ನಕ್ಷತ್ರ, ಅಂದ್ರೆ ಕೊನೆಯ ನಕ್ಷತ್ರ ಅಂತಾನೆ ಹೇಳ್ಬೋದು. ಮೀನ ರಾಶಿಯಲ್ಲಿ ಜ್ಯೇಷ್ಠ ನಕ್ಷತ್ರ ಕೊನೆಯ ನಕ್ಷತ್ರ. ಈ ನಕ್ಷತ್ರಕ್ಕೆ ಅಧಿಪತಿ ಬಂದು ಬುಧ ಗ್ರಹನೇ ಆಗಿರ್ತಾನೆ. ಇದು ಬಂದು ನಿಮ್ಗೆ ಮನುಷ್ಯಗಣ ಆಗಿರುತ್ತೆ, ಅಲ್ಲ ದೇವಗಣ ಆಗಿರುತ್ತೆ. ಸಾರಿ, ಅದ್ ಸ್ವಲ್ಪ ಕಟ್ ಮಾಡ್ಬೇಕಾಯ್ತು, ಕಟ್ ಮಾಡ್ಕೋತೀಯ ಒಂಚೂರು. ಇನ್ನೇನ್ ಮಾಡ್ಲಿ ಹೇಳು. ಮೀನ ರಾಶಿಯಲ್ಲಿ ರೇವತಿ ನಕ್ಷತ್ರ. ರೇವತಿ ನಕ್ಷತ್ರ ಬಂದು ಕೊನೆ ನಕ್ಷತ್ರ ಆಗಿರುತ್ತೆ ನಿಮ್ಗೆ. ಈ ರೇವತಿ ನಕ್ಷತ್ರಕ್ಕೆ ಅಧಿಪತಿ ಬಂದು ಬುಧ ಗ್ರಹ ಆಗಿರ್ತಾನೆ. ಈ ಬುಧ ಗ್ರಹ ನಿಮ್ಗೆ ಏನಾದ್ರೂ ಹೆಂಗಪ್ಪ ಅಂತಂದ್ರೆ ಕೊನೆ ನಕ್ಷತ್ರ ಆಗಿರುತ್ತೆ ಇದು ಬಂದು. ಈ ರೇವತಿ ನಕ್ಷತ್ರದವರು ಯಾವ ನಕ್ಷತ್ರದಲ್ಲಿ ಕೆಲಸ ಕಾರ್ಯಗಳನ್ನ ಮಾಡ್ಬೇಕು ಅಂತಂದ್ರೆ ಹೇಳ್ತೀನಿ. ಇದು ಬಂದು ದೇವ್ಗಣ ಆಗಿರುತ್ತೆ. ಇದಕ್ ಅಕ್ಷರ ಬಂದು ದೇ ಮತ್ತೆ ದೋ, ಚ ಮತ್ತೆ ಚಿ ಆಗಿರುತ್ತೆ. ನೀವು ಯಾವ ನಕ್ಷತ್ರದಲ್ಲಿ ಅತಿ ಹೆಚ್ಚು ಕೆಲಸ ಕಾರ್ಯಗಳನ್ನ ಮಾಡ್ಬೇಕು ಅಂದ್ರೆ ಅಶ್ವಿನಿ, ಮಕ, ಮೂಲ ನಕ್ಷತ್ರದಲ್ಲಿ, ಮತ್ತೆ ಮೃಗಶಿರ, ಚಿತ್ತ, ಧನಿಷ್ಠ ನಕ್ಷತ್ರದಲ್ಲಿ ಅತಿ ಹೆಚ್ಚು ಕೆಲಸ ಕಾರ್ಯಗಳನ್ನ ಮಾಡುವಂಥದ್ದು. ಅತಿ ಹೆಚ್ಚು ಇದ್ರಲ್ಲಿ ಏನಾದ್ರೂ ವಸ್ತು ತರಬೇಕು ಅಂತಿರ್ತೀರಾ, ಇದನ್ನ ಮುಂಚೆನೆ ಪ್ಲಾನ್ ಮಾಡಿ ಇಟ್ಕೊಂಡ್ರೆ ನೀವು 10 ದಿನಕ್ಕೆ ಒಂದ್ಸರಿ ಬರುತ್ತೆ. ಎಲ್ಲಾದ್ರೂ ಹೋಗ್ಬೇಕು ಅಂತಂದ್ರೆ, ಏನಾದ್ರೂ ಬೈ ಮಾಡ್ಬೇಕು ಅಂತಂದ್ರೆ ಈ ನಕ್ಷತ್ರದಲ್ಲಿ ನೀವು ಅತಿ ಹೆಚ್ಚು ಒಳ್ಳೆ ಕೆಲಸ ಕಾರ್ಯಗಳನ್ನ ಮಾಡಿದ್ರೆ ತುಂಬಾ ಶುಭ ಫಲವನ್ನ ಕಾಣ್ತೀರಾ. ಇಲ್ಲ ಎಲ್ಲೋ ಹೋಗ್ಬೇಕು ಅಂತಿರ್ತೀರಾ, ಅವಾಗ ಹೋದ್ರೆ ಇದು ನಿಮ್ ಬೇಗ ಕೆಲ್ಸ ಆಗುವಂತದ್ದು ಇರುತ್ತೆ ನಿಮ್ಗೆ. ಈ ನಕ್ಷತ್ರಾಧಿಪತಿ ಬುಧ ಗ್ರಹ ಬಂದು ನಿಮ್ಗೆ 6, 8, 12ನೇ ಮನೆಯಲ್ಲಿದ್ರೆ ಈ ಹೆಂಗಪ್ಪ ಅಂತಂದ್ರೆ ಈ ಬುಧ ಗ್ರಹ ಬಂದು ನಿಮ್ಗೆ BP ಏನಾದ್ರೂ ಆಗುವಂಥದ್ದು, ಇಲ್ಲ ಸ್ಕಿನ್ಗೆ ಏನಾದ್ರೂ ಸಂಬಂಧಪಟ್ಟಿದ್ದಂತ ಇಶ್ಯೂಸ್ ಬರೋಂಥದ್ದು, ಈ ನರಕ್ ಸಂಬಂಧಪಟ್ಟಿದ್ದು ಈ ತರ ಯಾವ್ದಾದ್ರು ಸಣ್ಣ ಪುಟ್ಟ ಕಾಯಿಲೆಗಳು ಬರೋಂಥದ್ದು ಇರುತ್ತೆ. ದಶಾಭುಕ್ತಿ ಏನಾದ್ರೂ ನಡೀತಾ ಇದ್ರೆ, ದಶಾಭುಕ್ತಿ ಇಲ್ಲ ಅಂದ್ರೆ ಇದು ಯಾವ್ದು ನಿಮ್ಗೆ ಬರೋದಿಲ್ಲ ಅಂತಾನೆ ಹೇಳ್ಬೋದು. ನೀವು ಏನಪ್ಪಾ ಪರಿಹಾರ ಮಾಡ್ಕೊಬೇಕು ಅಂದ್ರೆ ಆದಷ್ಟು ವಿಷ್ಣುವಿನ ಆರಾಧನೆ ಮಾಡ್ತಾ ಬನ್ನಿ. ವಿಷ್ಣುವಿನ ಪ್ರತಿ ಬುಧವಾರ ಹೋಗಿ ಒಂದ್ ತುಳಸಿಯನ್ನ ಕೊಟ್ಟು ಅರ್ಚನೆ ಮಾಡಿಸ್ತಾ ಬಂದ್ರೆ ಒಳ್ಳೇದು. ಹೆಸರು ಕಾಳನ್ನ ದಾನ ಮಾಡ್ತಾ ಬನ್ನಿ. ಹೆಸರು ಕಾಳನ್ನ ರಾತ್ರಿ ಹೊತ್ತು ನೆನೆ ಹಾಕಿ ಹಸು ಏನಾದ್ರೂ ಇತ್ತು ಅಂದ್ರೆ ಹಸುಗೆ ನೀವು ತಿನ್ನಿಸ್ತಾ ಬಂದ್ರೆ ತುಂಬಾ ಒಳ್ಳೇದು ಅಂತಾನೆ ಹೇಳ್ತೀನಿ. ಇದಿಷ್ಟು ಬಂದು ಮೀನ ರಾಶಿಯಲ್ಲಿದ್ದಂತ ನಕ್ಷತ್ರಗಳ ಬಗ್ಗೆ ಮಾಹಿತಿ ಕೊಟ್ಟಿದ್ದೀನಿ. ನಮಸ್ತೆ ವೀಕ್ಷಕರೇ. ಇನ್ನು ಯಾರೆಲ್ಲ ಇನ್ನು ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ ಯಾರಿಗೆ ದಶಾ ಭುಕ್ತಿಗೆ ಅನುಗುಣವಾಗಿ ನಿಮ್ಗೆ ಬ್ರಾಸ್ಲೆಟ್ ಬೇಕು, ಒಂದು ಕ್ರಿಸ್ಟಲ್ ಸ್ಟೋನ್ ಗಳು ಬೇಕು, ಪ್ರತಿ ಒಂದಕ್ಕೂ ಈ ಕೆಳಗಡೆ ಹೋಗ್ತಾ ಇರೋಂತ ನಂಬರ್ಗೆ ಕಾಲ್ ಮಾಡಿ ಅಂತಾನೆ ಹೇಳ್ತೀನಿ. ವಂದನೆಗಳು.